ಚಟ್ನಿ ಮತ್ತೆ ತುಪ್ಪನ ಹಾಕೊಂಡು ಊಟ ಮಾಡ್ತಾ ಇದ್ರೆ ಸ್ವರ್ಗ. ಹಾಯ್ ವಿದ್ಯಾ, ಇವತ್ತೇನ್ ಸ್ಪೆಷಲ್? ತುಂಬಾ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಇದೆ. ಇದು ಕರಿಬೇವು ಚಟ್ನಿ ಮಾಡ್ತಾ ಇದೀವಿ ಇವತ್ತು ನಾವು. ಹೌದಾ? ಏನೇನ್ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡಿದ್ದೀರಿ ಹೇಳ್ರಿ. ಕರಿಬೇವನ್ನ ರೆಡಿ ಇಟ್ಕೊಂಡಿದೀನಿ, ಒಂದ್ ಅರ್ಧ ಕಟ್ನಷ್ಟು, ಒಂದ್ 10 ಬೇಡಿಗೆ ಮೆಣಸಿನ್ಕಾಯಿ, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ಮತ್ತೆ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿ, ಜೀರಿಗೆ, ಇದು ಕೊತ್ತಂಬರಿ ಕಾಳು, ಮತ್ತೆ ಬೆಳ್ಳುಳ್ಳಿ 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನಾನು ಸುಲಿದಿಟ್ಕೊಂಡಿದ್ದೀನಿ. ಎಳ್ಳನ್ನ ಆಪ್ಷನಲ್, ನಾವು ಬೇಕಾದ್ರೆ ಹಾಕೋಬಹುದು, ಇಲ್ಲಾದ್ರಿಲ್ಲ. ಎಲ್ಲ ಚಟ್ನಿ ರೆಡಿ ಆದ್ಮೇಲೆ ಹುರಿದು ಅದಕ್ಕೆ ಹಾಕೋಬೇಕು, ಬಾಯಿಲ್ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ. ಇವಾಗ ಪ್ಯಾನ್ ಹೀಟ್ ಆಗಿದೆ, ಇವಾಗ ಜೀರಿಗೆ ಹಾಕೋತಾ ಇದ್ದೀನಿ. ಎಣ್ಣೆ ಏನೂ ಹಾಕಲ್ಲ? ಎಣ್ಣೆ ಬೇಡ, ಚಟ್ನಿಗೆ ಎಣ್ಣೆ ಬೇಡ. ಜೀರಿಗೆನ ನಾನು ಫ್ರೈ ಮಾಡ್ತೀನಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದು. ಇಲ್ಲ ಫುಲ್ ಇಟ್ಟಿದ್ದೀನಿ, ಈಗ ಪ್ಯಾನ್ ಮೀಡಿಯಂ ಅಲ್ಲಿ ಇಟ್ಕೊಂಡು. ಕರಿಬೇವು ತುಂಬಾ ವರ್ತ್ ಹೆಲ್ತ್ಗೆಲ್ಲ, ಮೇನ್ಲಿ ಹೇರ್ಸ್ಗೆ ತುಂಬಾ ಒಳ್ಳೆ. ಕರಿಬೇವು, ಇದು ಜೀರಿಗೆ ಆಯ್ತು. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಕಾಳು ಹಾಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಆದ್ಮೇಲೆ ಒಣ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 10 ಇಟ್ಕೊಂಡಿದ್ರೆ ಅದನ್ನ ಹಾಕಿ. ಸೊ ಇದೇ ಖಾರ, ಮತ್ತೆ ಬೇರೆ ಖಾರ ಎಲ್ಲ? ಬೇರೆ ಖಾರ, ನಾವು ಖಾರ ಬೇಕಾದ್ರೆ ಖಾರದ ಮೆಣಸಿನ್ಕಾಯಿನ 1-2 ಆಡ್ ಮಾಡ್ಕೊಂಡ್ರೆ ಆಗುತ್ತೆ. ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಒಳ್ಳೆ ಪರಿಮಳ ಬರ್ತಾ ಇದೆ ಮಾತ್ರ. ಹೌದು, ಧನಿಯಾ, ಜೀರಿಗೆ, ಮೆಣಸು. ಓಕೆ, ಅಂದ್ರೆ ಎಲ್ಲ ಫ್ರೈ ಆಯ್ತಾ ವಿದ್ಯಾ? ಹಾ, ಎಲ್ಲ ಫ್ರೈ ಆಯ್ತು. ಇವಾಗ ನಾನು ಒಣ ಕಾಯಿ ತುರಿ ಇದು ಸ್ವಲ್ಪ ಹೊತ್ಕೊಂತೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಕರಿಬೇವು ಹಾಕೋತೆ. ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳಲ್ವಾ? ಸಾಕಷ್ಟು? ಸಾಕು, ಇದು 2 ಒಟ್ಟಿಗೆ ಫ್ರೈ ಆಗುತ್ತೆ. ಓಕೆ, ಎಲ್ಲ ಹುರ್ಕೊಂಡ ವಿದ್ಯಾ? ಎಲ್ಲ ಹುರಿದಾಯ್ತು. ಇವಾಗ ಸ್ವಲ್ಪ ತಣ್ಣಗಾಗಿದೆ. ಇದು ಸ್ವಲ್ಪ ತಣ್ಣ ಆಗ್ಬೇಕು, ಅಂದ್ರೆ ಪುಡಿ ಆಗ್ಬೇಕು. ಇವಾಗ ರುಬ್ಬಕ್ಕೆ ಎಲ್ಲ ಹಾಕೊಂಡಿದ್ದೀನಿ. ಬೆಲ್ಲ ಹಾಕೊಂತ ಇದ್ದೀನಿ, ರುಚಿಗೆ ಉಪ್ಪು. ಹಾ, ರುಬ್ಬಾಯ್ತು. ವಾವ್, ತೆರಿಯಾಗಿರ್ಬೇಕಾ ಇದು? ತೆರಿ ಇಷ್ಟೇ, ಇದು ತೆರಿ ಇದ್ರೆ ಚಂದ. ತುಂಬಾ ಪುಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಹೌದು, ರುಚಿನೂ ಹಾಗೆ. ಸೊ ಇದೇನು ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಲ್ಲ, ಇದು ನಮ್ಮ ಟೇಸ್ಟಿಗೆ ಅನುಗುಣವಾಗಿ ನಾನು ಹುರ್ಕೊಂಡಿದ್ದೀನಿ. ಸ್ವಲ್ಪ ಹುರ್ಕೊಂಡು ಹಾಕ್ತೀನಿ. ಹೌದು, ಚಟಪಟ ಅಂತ ಇದೆ. ಹೌದು, ಸೂಪರ್. ಚೆನ್ನಾಗಿದೆನಾ? ತುಂಬಾ ಚೆನ್ನಾಗಿದೆ. ಸೊ ಅನ್ನ ಸಾಂಬಾರು ಮಾಡೋದು ಕಷ್ಟ ಆದಾಗ ತುಪ್ಪ ಇದ್ರೆ ಸಾಕು, ಈ ಚಟ್ನಿ ಅನ್ನ ಒಳ್ಳೆ ಕಾಂಬಿನೇಷನ್.